ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇವತ್ತು ಲಿಶು ಎದ್ದಿದ ತಕ್ಷಣ ಅಮ್ಮ ನಾನು ಸ್ಕೂಲಿಗೆ ಹೋಗಲ್ಲ, ಎಕ್ಸಾಮ್ ಬರೆಯಲ್ಲ ಅಂತ ಹೇಳ್ತಾ ಇದ್ಲು. ಲಿಶುನ ಎದ್ದೇಳಿಸಿ ಸ್ನಾನಕ್ಕೆ ಕಳಿಸ್ದೆ. ಸ್ನಾನ ಎಲ್ಲ ಮಾಡಿಕೊಂಡು ಅವಳು ಬಂದ್ಲು. ನಾನು ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡೋಣ ಅಂತ ಹೋದೆ. ಇವತ್ತು ಲಿಶು ತುಂಬ ದಿನ ಕೇಳ್ತಿದ್ಲು ಅಂತ ಅವಳಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು, ಹಾಗೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಟೊಮೊಟೊ, ಉದ್ದಿನಬೇಳೆ, ಕಡಲೆಬೇಳೆ, ತೆಂಗಿನ ತುರಿ ಹಾಗೂ ಶಾವಿಗೆನ ಬೇಯಿಸಿ ಅದನ್ನು ಬಸ್ತಿ ಇಟ್ಕೊಂಡಿರೋದು ಇಷ್ಟನ್ನ ತಗೊಂಡಿದ್ದೀನಿ. ಹೇಗೆ ಶಾವಿಗೆ ಉಪ್ಪಿಟ್ಟು ಮಾಡೋದು ಅಂತ ನೋಡಿ. ಶಾವಿಗೆನ ಬಿಸಿನೀರಿಗೆ ಹಾಕಿದ್ದೀನಿ, ಸ್ವಲ್ಪ ಕುದಿಸ್ಕೊಂಡಿದ್ದೆ. ತುಂಬ ಬೇಯಿಸಬಾರ್ದು, ತುಂಬ ಬೇಯಿಸಿದರೆ ಉಪ್ಪಿಟ್ಟನ್ನ ಮಾಡಿದಾಗ ಮುದ್ದೆ ಥರ ಆಗುತ್ತೆ. ಇವಾಗ ನಾನು ಬಾಣಲಿನ ತಗೊಂಡು ಅದಕ್ಕೆ 4 ಸ್ಪೂನು ಎಣ್ಣೆನ ಹಾಕಿದೆ. ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡೆ. ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ. ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಂಡೆ. ಜೀರಿಗೆನ ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕಿ ಸ್ವಲ್ಪ ಹುರ್ಕೊಬೇಕು. ಉದ್ದಿನಬೇಳೆ ಕಡಲೆಬೇಳೆ ಹಾಕಿದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡೆ. ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೋಬೇಕು, ಒಣಮೆಣ್ಸಿನ್ಕಾಯಿ ಹಾಕಿದರೆ ಚೆನ್ನಾಗಾಗೋದಿಲ್ಲ. ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತೀನಿ. ಕರ್ಬೇವಿನ ಸೊಪ್ಪನ್ನ ನಾನು ಹೇಗೆ ಸ್ಟೋರ್ ಮಾಡಿಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸ್ತೀನಿ. ನೆಕ್ಸ್ಟು ಒಂದು ದಪ್ಪ ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊಂಡಿದ್ದೆ. ಅದನ್ನು ನೆಕ್ಸ್ಟು ನಾನಿಲ್ಲಿ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿದು ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಅದಕ್ಕೆ 2 ಟೊಮೊಟೊನ ತಗೊಂಡಿದ್ದೆ. ಟೊಮೊಟೊ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಯಾವಾಗಲೂ ಟೊಮೊಟೊ ಹಾಕಿ ಮಾಡೋದು. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸಾಲ್ಟ್ನ ಹಾಕ್ಕೋಬೇಕು. ಅರ್ಧ ಸ್ಪೂನ್ ಸಾಲ್ಟ ಹಾಕಿದ್ದೀನಿ. ಸಾಲ್ಟ್ ಹಾಕಿದರೆ ಚೆನ್ನಾಗಿ ಟೊಮೊಟೊ ಬ್ಲೆಂಡ್ ಆಗುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಿಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಮೆತ್ತಗಾಗಿ ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೋಸ್ಕರ ಲಿಡ್ನ ಓಪನ್ ಮಾಡಿ ಸ್ವಲ್ಪ ಬಾಡಿಸ್ಕೊಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ನಾನು ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿನೂ ಕೂಡ ಶಾವಿಗೆ ಉಪ್ಪಿಟ್ಟು ಮಾಡೋದು, ಬೇಗನೆ ಆಗುತ್ತೆ. ಬೆಳಗ್ಗೆ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಬದಲು ನಿಂಬೆಹಣ್ಣನ್ನು ಹಾಕ್ತಾರೆ, ಆದರೆ ನನಗದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಟೊಮೊಟೊನ ಹಾಕಿನೇ ಮಾಡೋದು. ನೆಕ್ಸ್ಟು ನಾನು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಟರ್ಮರಿಕ್ ಪೌಡ್ರನ್ನ ಲಾಸ್ಟ್ನಲ್ಲೇ ಸೇರಿಸ್ಕೋಬೇಕು. ಕೆಲವೊಬ್ಬರು ಸ್ಟಾರ್ಟಿಂಗ್ನಲ್ಲೇ ಹಾಕ್ತಾರೆ. ಸ್ಟಾರ್ಟಿಂಗು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬಿಡ್ತಾರೆ. ಆ ಥರ ಹಾಕಿದರೆ ಕಪ್ಪಗಾಗುತ್ತೆ ಅಂತ ನಾನು ಲಾಸ್ಟಿಗೆ ಹಾಕ್ಕೊಳ್ಳೋದು. ನೆಕ್ಸ್ಟು ನಾನು ಫ್ರೆಶ್ ತೆಂಗಿನ ತುರಿನ ಹಾಕ್ಕೊಂಡೆ 1 ಬೌಲು. ಹಾಗೆ ಅದಕ್ಕೆ ಸಾಂಬಾರು ಸೊಪ್ಪನ್ನ ಲಾಸ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಲಾಸ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಶಾವಿಗೆನ ಹಾಕಿ ಇದನ್ನು ಹಾಕಬಾರ್ದು. ಒಗ್ಗರಣೆಗೆ ಇದನ್ನು ಸ್ವಲ್ಪ ಹಾಕಿ ಬಾಡಿಸ್ಕೊಬೇಕು. ಇಷ್ಟೆಲ್ಲನೂ ಹಾಕಿ ಆದಮೇಲೆ ನಾವು ಸ್ವಲ್ಪ ಅದನ್ನು ಹುರ್ಕೊಂಡು ಅದಕ್ಕೆ ಶಾವಿಗೆನ ಹಾಕ್ಕೊಳ್ಬೇಕಾಗುತ್ತೆ. ಶಾವಿಗೆನ ಬಿಸಿನೀರಲ್ಲಿ ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ, ಆ ಶಾವಿಗೆನ ಹಾಕ್ತಾಯಿದ್ದೀನಿ. ಶಾವಿಗೆನ ಬೇಯಿಸ್ಕೊಬೇಕಿದ್ರೆ ಉಪ್ಪು ಹಾಕೋದು ಸ್ವಲ್ಪ ಮರ್ತಿದ್ದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗೆ ಕಲಿಸ್ಕೊಬೇಕು. ನೀಟಾಗೆ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ತುಂಬಾ ಚೆನ್ನಾಗಿತ್ತು. ನಾನು ಶಾವಿಗೆನ ಕರೆಕ್ಟ್ ಹದದಲ್ಲಿ ಬೇಯಿಸ್ಕೊಂಡಿದ್ದೆ. ಬೆಂದು ಬಸ್ತಾದಮೇಲೆ ಸ್ವಲ್ಪ ನಾವು ತಣ್ಣೀರನ್ನ ಹಾಕಿ ಇಟ್ಕೊಂಡ್ರೆ ಶಾವಿಗೆ ಬೇಗನೆ ಮೆತ್ತಗಾಗೋದಿಲ್ಲ. ನೋಡಿ ನಾನು ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ. ಶಾವಿಗೆನ ಮಾಡಿ ಆದಮೇಲೆ ರಿಶು ಕಾಯ್ತಾ ಇದ್ಲು, ಯಾವಾಗ ಕೊಡ್ತಾರೆ ಮಮ್ಮ ಶಾವಿಗೆನ ತಿನ್ನೋಕೆ ಅಂತ. ಮಕ್ಕಳಿಗೆ ಶಾವಿಗೆ ಉಪ್ಪಿಟ್ಟು ತಿನ್ನಬೇಕಿದ್ರೆ ನೂಡಲ್ಸ್ ತಿಂದಂಗೆ ಆಗುತ್ತಲ್ವ, ಅದಕ್ಕೋಸ್ಕರ ತುಂಬಾ ಇಷ್ಟಪಡ್ತಾರೆ. ನಾನು ಮಾಡೋ ಶಾವಿಗೆ ಉಪ್ಪಿಟ್ಟನ್ನ ಲಿಶು ತುಂಬಾ ಇಷ್ಟಪಡ್ತಾಳೆ. ತುಂಬ ಖುಷಿಯಿಂದನೂ ತಿಂತಾಳೆ. ಯಾವಾಗ್ಲೂ ಕೂಡ ಹೇಳ್ತಾಳೆ, ಅಮ್ಮ ಶಾವಿಗೆ ಉಪ್ಪಿಟ್ಟು ಮಾಡು ಅಂತ. ಅವಳಿಗೆ ತಿಂಡಿ ಕೊಟ್ಟೆ. ವೀಪು ಹೊರಗಡೆ ಆಟ ಆಡ್ತಾ ನಿಂತ್ಕೊಂಡಿದ್ದ. ಅವನು ಕೂಡ ಎದ್ದಿದ್ದ. ಅವನಿಗೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಟ್ಟು ಹೊರಗಡೆ ಬಿಟ್ಟಿದ್ದೆ. ಅವನು ನೀರು ಕುಡ್ಕೊಂಡು ಹೊರಗಡೆ ನೋಡ್ತಾ ಇದ್ದ. ವಿಭುನ ಹೊರಗಡೆ ಕಳಿಸಿಲ್ಲ ಅಂದರೆ ನನಗೇನು ಕೆಲಸನೇ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ನಾನು ಅವನನ್ನು ಹೊರಗಡೆ ಕಳಿಸ್ತೀನಿ. ಲಿಶು ಇವಾಗ ಅವಳಾಗೆ ತಿಂಡಿ ತಿನ್ನೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಕೆಲಸಗಳು ಅಷ್ಟೇ ಬೇಗನೆ ಆಗುತ್ತೆ.
ಲಿಶುಗೆ ನಾನು ಕೇಳಿದೆ ಚೆನ್ನಾಗಿದೆಯಾ ಅಂತ. ಅವಳಂತೂ ಸೂಪರಾಗಿದೆ ಮಮ್ಮ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು. ಯಾವಾಗ್ಲೂ ಕೇಳ್ತಾಳೆ, ಸಂಜೆನೂ ಕೇಳ್ತಾಳೆ, ಮಧ್ಯಾಹ್ನನೂ ಕೇಳ್ತಾಳೆ, ನಂಗೆ ಶಾವಿಗೆ ಉಪ್ಪಿಟ್ಟೇ ಕೊಡು ಮಮ್ಮ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ನಾನಿವತ್ತು ಅವಳಿಗೆ ಇಷ್ಟ ಆಗಲಿ ಅಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡಿದೆ. ಯಾವಾಗ್ಲೂ ಅವಳಿಗೆ ಇಷ್ಟ ಆಗೋ ಥರನೇ ತಿಂಡಿನ ಮಾಡಿಕೊಡೋದು. ಅವಳು ಚೆನ್ನಾಗಿ ತಿಂದರೆ ನನಗೂ ತುಂಬಾ ಖುಷಿಯಾಗುತ್ತೆ. ಲಿಶು ಇಷ್ಟಪಟ್ಟಿದ್ದು ಮಾಡಿಕೊಟ್ರೆ ಬೇಗನೆ ತಿಂಡಿ ಎಲ್ಲನೂ ತಿಂತಾಳೆ. ಲಿಶು ತಿಂಡಿ ತಿಂದಾದಮೇಲೆ ಸ್ವಲ್ಪ ರಿವಿಷನ್ನ ಮಾಡಿಸ್ದೆ ಬೆಳಗ್ಗೆ. ಯಾವಾಗ್ಲೂ ಎಕ್ಸಾಮ್ಗಿಂತ ಮುಂಚೆ ನಾನು ಸ್ವಲ್ಪ ರಿವಿಷನ್ನ ಮಾಡಿಸಿ ನೆಕ್ಸ್ಟ್ ಡೇ ನಾನು ಸ್ಕೂಲಿಗೆ ಕಳಿಸೋದು. ರಾತ್ರಿ ಏನು ಓದಿದ್ರೂ ಕೂಡ ಸ್ವಲ್ಪ ರಿವಿಷನ್ನ ಮಾಡಿದರೆ ಮಕ್ಕಳು ಬೆಳಗ್ಗೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಲಿಶು ಇವಾಗ LKG ಅಲ್ವಾ, ಸ್ವಲ್ಪ ಶಾರ್ಪೇ ಇದ್ದಾಳೆ ಓದೋದ್ರಲ್ಲಿ. ನನಗೇನು ತುಂಬಾ ಕಷ್ಟ ಆಗಲ್ಲ ಅವಳಿಗೆ ಓದಿಸೋದು. ತುಂಬ ನೆನಪಲ್ಲಿ ಇಟ್ಕೊಂಡಿರ್ತಾಳೆ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಸ್ಕೂಲಲ್ಲೂ ಅಷ್ಟೇ ತುಂಬಾ ಅವಳನ್ನು ಇಷ್ಟಪಡ್ತಾರೆ. ಅವಳಿಗೂ ಸ್ಕೂಲಿಗೆ ಹೋಗೋದಂದರೆ ತುಂಬಾ ಇಷ್ಟ. ಬನ್ನಿ ಇಲ್ಲಿ ಆಮ್ತೀನಿ. ಆಮ್ ಏನಾಮು ಅಪ್ಪುಗೆ, ಅಪ್ಪುಗೇನಾಮು. ವಿಭುಗೂ ಕೂಡ ತುಂಬಾ ಹೊಟ್ಟೆ ಹಸ್ತಿತ್ತು. ಅವನಿಗೂ ಶಾವಿಗೆ ಉಪ್ಪಿಟ್ಟನ್ನೇ ಹಾಕ್ಕೊಟ್ಟಿದ್ದೆ. ಲಿಶುನ ಕಳಿಸಿದ ಮೇಲೇ ನಾವು ತಿಂಡಿ ತಿನ್ನೋದು. ಅಪ್ಪುಗೆ ತಿನ್ನಿಸಿದ ಮೇಲೇ ನಾನು ತಿಂಡಿನ ತಿಂತೀನಿ. ನಾವೇನು ತಿಂಡಿನ ತಿಂತೀವಿ ಅದನ್ನೇ ವಿಭುಗೂ ಕೊಡೋದು. ಅವನು ಖಾರ ತಿನ್ನೋದ್ರಿಂದ ಎಲ್ಲ ತಿಂಡಿನೂ ಕೂಡ ತಿಂತಾನೆ. ಲಿಶುಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ತಿನ್ನಿಸೋದು, ಅಪ್ಪುಗಂತೂ ತುಂಬಾ ಈಸಿ ತಿನ್ನಿಸೋದು. ಸಾಕು ಕುಡ್ದಿದ್ದು. ಎಮ್ಮಿ 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 ನೀರು ಎಮ್ಮಿ ಆಗಿದೆ. ಉಪ್ಪಿಟ್ಟು ತಿನ್ನಿ. ಹೆಂಗೆ ತಿನ್ನೋದು? ಚೆನ್ನಾಗಿದೆಯಾ ಅಪ್ಪು? ಅಪ್ಪು ಹೆಂಗಿದೆ ಉಪ್ಪಿಟ್ಟು? ಅಪ್ಪು, ವಿಭು ಚೆನ್ನಾಗಿದೆಯಾ? ತಿನ್ನಿಸ್ತೀನಿ ಬನ್ನಿ. ಅಪ್ಪು ಮಮ್ಮ ತಿನ್ನಿಸ್ತಾರೆ ಬನ್ನಿ. ಎಲ್ಲ ಮನೆಯೆಲ್ಲ ಗಲೀಜು ಮಾಡ್ತಾ ಇದೆಯಲ್ಲೇ ಅಪ್ಪು. ಹಂಗೆಲ್ಲ ಮಾಡ್ತಾರಾ? ನೋಡು, ಹಂಗೆಲ್ಲ ಮಾಡ್ತಾರ ಚಿನ್ನಿ. ಕೊಡಿ, ನಂಗೆ ಕೊಡಿ ಮಮ್ಮನಿ, ಕೊಡಿ. ಥ್ಯಾಂಕ್ ಯು, ವೆರಿ ಗುಡ್ ಬಾಯ್. ಅಪ್ಪು ವೆರಿ ಗುಡ್ ಬಾಯ್. ಹೆಂಗೆ ಮಾಡೋದು ನಾನು? ವೆರಿ ಗುಡ್ ಬಾಯ್. ಅಪ್ಪು ಪಪ್ಪ ಹೆಂಗೋದ್ರು? ಅಕ್ಕ ಹೆಂಗೋದ್ಲು? ಅಕ್ಕ ಬಸ್ಸಲ್ಲಿ ಹೆಂಗೋದ್ಲು ಅಕ್ಕ ಬಸ್ಸಲ್ಲಿ? ಬ್ರುಮ್ ಬಂದಿತ್ತ ಅಕ್ಕ ಕರ್ಕೊಂಡು ಹೋಗೋಕ್ಕೆ? ಹೆಂಗೋದ್ರು ಅಕ್ಕ? ಬ್ರುಮ್ ಅಂತ ಹೋದ್ರ ಬಸ್ಸಲ್ಲಿ? ಬ್ರುಮ್ ಅಂತ ಹೋದ್ರ ಬಸ್ಸಲ್ಲಿ? ನೀವು ಹೆಂಗೆ ಹೋಗ್ತೀರಾ? ನೀವೇನ್ರಲ್ಲಿ ಹೋಗ್ತೀರಾ ಅಪ್ಪು? ವಿಭುವನ್, ನೀವೇನ್ರಲ್ಲಿ ಹೋಗ್ತೀರಾ? ಟಾಟು ಸಿಟ್ಟು ಹೆಂಗೆ ಬರುತ್ತೆ ಅಪ್ಪುಗೆ? ಸಿಟ್ಟು ಹೆಂಗೆ ಬರುತ್ತೆ? ಹೆಂಗೆ ಬರುತ್ತೋ ಸಿಟ್ಟು? ಹೆಂಗೆ ಬರುತ್ತೆ ಸಿಟ್ಟು ಮಗನೇ? ಸಿಟ್ಟು ಹೆಂಗೆ ಬರುತ್ತೆ ನಿಮಗೆ? ಗುಕ್ ಅಂತ ಬರುತ್ತಾ? ಹಂಗೆ ಬರುತ್ತೆ ಸಿಟ್ಟು. ಮಿಯವ್ ಹೆಂಗೆ ಕೂಗುತ್ತೆ? ಮಿಯವ್ ಹೆಂಗೆ ಕೂಗುತ್ತೆ? ಮಾವು ಹೆಂಗೆ ಕೂಗುತ್ತೆ? ಮಾ ಅನ್ನುತ್ತಾ? ಅಂಬ ಹೆಂಗೆ ಕೂಗುತ್ತೆ? ಅಂಬಾ ಅನ್ನುತ್ತಾ? ಡಾಗಿ ಹೆಂಗೆ ಕೂಗುತ್ತೆ? ಹೆಂಗೆ ಸೌಂಡ್ ಮಾಡುತ್ತೆ ಡಾಗಿ? ಫ್ಲೈಯಿಂಗ್ ಕಿಸ್ ಹೆಂಗೆ ಕೊಡೋದಪ್ಪು? ಫ್ಲೈಯಿಂಗ್ ಕಿಸ್ ಹಾಂ, ಅದು ನೋಡಿ ಏನನ್ನೋದು? ಅನ್ನೋದು. ಹಾಂ, ಯಾರು ಚೆಲ್ಲಿದ್ದು ಅಪ್ಪು? ಯಾರು ಚೆಲ್ಲಿರೋದದು? ಅಪ್ಪುನ ಚೆಲ್ಲಿದ್ದು? ಯಾರದು? ಹೇಳು, ಹೆಸ್ರು ಹೇಳು. ಅಪ್ಪು ಯಾರು ಚೆಲ್ಲಿದ್ದು?
ಅದು ಯಾರು ಚೆಲ್ಲಿದ್ದು? ಹೇಳ್ಬೇಕು ಅಪ್ಪು ಅಂತ ಹೇಳ್ಬೇಕು. ಯಾರು ಚೆಲ್ಲಿದ್ದು? ನಿನ್ನ ಹೆಸರೇನು? ವಾಟ್ ಈಸ್ ಯುವರ್ ನೇಮ್? ವಿಭುದ ಹೆಸರೇನು ನಿಮ್ಮದು? ಅಮ್ಮನ ನಿಮ್ಮ ಹೆಸರು? ಏನು ನಿಮ್ಮ ಹೆಸರು? ಅಪ್ಪು. ಕೂತಳಿ ಕೆಳ ಕೂತಳಿ. ಇವಾಗ ಎಲ್ಲ ಕಡೆನೂ ಮಳೆ ಆಗ್ತಿದೆ. ಚಿಕ್ಕಮಂಗ್ಳೂರಿಗೂ ಸಮೇತ ಮಳೆ ಆಗ್ತಿದೆ. ನಮ್ಮೂರಿಗೆ ಮೊದಲನೇ ಮಳೆ ಬರ್ತಿರೋದು. ನಮಗಂತೂ ತುಂಬಾ ಖುಷಿ ಮಳೆ ಬರ್ತಿದೆ ಅಂತ. ಆದರೆ ಸ್ವಲ್ಪ ಬಂದೋಯ್ತು, ಫಸ್ಟ್ ಡೇ ಸ್ವಲ್ಪ ಬಂದೋಯ್ತು. ಇವತ್ತು ಕೂಡ ಮಳೆ ಬರ್ತಾ ಇತ್ತು. ಅದನ್ನು ಸ್ವಲ್ಪ ನನಗೆ ಖುಷಿಯಿಂದ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಟೌನಿಗೆ ಹೋಗಬೇಕಿತ್ತು. ಟೌನಿಗೆ ಹೋದ್ವಿ ನಾನು ಮತ್ತು ನಮ್ಮ ಮನೆಯವರು. ಟೌನಿಗೆ ಹೋದ್ಮೇಲೆ ಅಲ್ಲಿ ಮಳೆ ಅಂತೂ ಬಿಡಲೇ ಇಲ್ಲ. ಟೌನಿಗೆ ಹೋದ ತಕ್ಷಣ ಸ್ಟಾರ್ಟ್ ಆಗಿಬಿಡ್ತು. 1 ಅವರ್ ಅಲ್ಲೇ ನಿಂತ್ಕೊಂಡಿದ್ವಿ. ತುಂಬ ಜೋರಾಗೆ ಮಳೆ ಬರ್ತಾ ಇತ್ತು. ಮಳೆ ಜೊತೆಗೆ ಸೈಕ್ಲೋನ್ ಥರ ಗಾಳಿನೂ ಬರ್ತಾ ಇತ್ತು. ನಾನು ಈ ಥರ ಯಾವತ್ತೂ ನೋಡಿರಲಿಲ್ಲ ಮಳೆನ. ಆ ಥರ ಮಳೆ ತುಂಬ ಜೋರಾಗಿ ಬರ್ತಾ ಇತ್ತು. ತುಂಬ ಗಾಳಿ ಇದ್ದಿದ್ದರಿಂದ ಬೋರ್ಡು ಬಲೂನ್ಸ್ ಎಲ್ಲ ಬಿದ್ದೋಗಿತ್ತು. ನಾವು ಫಸ್ಟು ಹೊರಗೆ ನಿಂತಿದ್ದರಿಂದ ನಮ್ಮ ಕಾಲು ಅರ್ಧದಷ್ಟು ನೆಂದಿತ್ತು. ಆಮೇಲೆ ನಾವು ಶೋರೂಮ್ ಒಳಗಡೆ ಬಂದ್ವಿ. ಆಮೇಲೆ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾನೇನಕ್ಕೆ ಹೋಗಿದ್ದೆ ಆ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟು ನಾನು ಮನೆಗೆ ಬಂದೆ. 2.5 ಅವರು ಮಳೆ ಕಂಟಿನ್ಯೂಸ್ಸು ಬರ್ತಾನೇ ಇತ್ತು. ಗುಡ್ ಈವ್ನಿಂಗ್ ವಿಭು. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಆಟ ಆಡ್ತಾ ಇದ್ದೀರಾ ಅಕ್ಕ ನೀವು? ಏನು ಮಗನೇ ಅದು? ಏನದು? ನೀವು ಹೆಂಗೆ ಹೇಳ್ಕೊಂಡು ಹೋಗೋದು? ಬಿಡುಕಂದ ಕೊಡು, ತಮ್ಮಂಗೆ ಕೊಡು. ಹೇಳ್ಕೊಂಡೋಗಿ. ಅಪ್ಪು ಪಪ್ಪ ಹೆಂಗ್ ಬೈಕಲ್ಲಿ ಹೋಗ್ತಾರೆ? ವಿಭು ಪಪ್ಪ ಹೆಂಗ್ ಬೈಕಲ್ಲಿ ಹೋಗ್ತಾರೆ? ಹೆಂಗ್ ಹೋಗ್ತಾರೆ ಬೈಕಲ್ಲಿ? ಹಂಗೋಗದ ಬೈಕಲ್ಲಿ? ಹೆಂಗೋಗದ ಪಪ್ಪ? ಹೆಂಗೋಗದ ಅಪ್ಪು? ಹಾಯ್ ಮಾಡಿ. ಹಾಯ್ ವಿಭುವನ್. ಫ್ಲೈಂಗ್ ಕಿಸ್. ಅಕ್ಕಂಗೊಂದು ಕಿಸ್ ಕೊಡಿ ಅಕ್ಕಂಗೊಂದು. ಕ್ಲಾಪ್. ವೆರಿ ಗುಡ್ ಬಾಯ್ ಅಪ್ಪು. ವೆರಿ ಗುಡ್ ಬಾಯ್ ಅಪ್ಪು. ವೆರಿ ಗುಡ್ ಬಾಯ್. ಹೆಂಗ್ ಮಾಡೋದು ವಿಭು? ವೆರಿ ಗುಡ್ ಬಾಯ್. ಹೆಂಗ್ ಮಾಡೋದು ವೆರಿ ಗುಡ್ ಬಾಯ್? ಆಟ ಆಡೋದ್ರಲ್ಲೇ ಇಂಟ್ರೆಸ್ಟ್ ಆಗಿದೆ ಅಪ್ಪುಗೆ ಅಲ್ಲ ಮಗನೇ? ಲಿಶು ಓದ್ಕೊಂಡಿದ್ದೀರಾ? ಎಲ್ಲ ಆಯ್ತಾ ಓದ್ಕೊಂಡು? ಓರಲ್ಲಿಗಿನ್ನೂ ಪ್ರಿಪೇರ್ ಆಗಿಲ್ಲ? ಓದ್ಕೊಬೇಕೀಗ. ಅಷ್ಟು ಬರೆದ್ರೆ ಅಲ್ಲ, ಇನ್ನೂ ಇದೆ. ಉಪ್ಪಿಟ್ಟು ತಿಂತೀಯ ಮಗಳೇ? ಇಷ್ಟ ಇಲ್ಲ. ಮತ್ತೇನು ತಿಂದ್ರಿ ಈಗಿನ? ಏನು ತಿಂದ್ರಿ? ಅಪ್ಪುಗೆ ಏನು ಮಾಡಿಕೊಟ್ಟಿದ್ದೆ? ರಾಗಿ ಸೇರಿ ಮಾಡಿಕೊಟ್ಟಿದ್ದೆ. ಅದನ್ನೇ ತಿಂದ್ರ ನೀವು? ನಾನು ಉಪ್ಪಿಟ್ಟು ಮಾಡಿದ್ದೀನಿ ಚಿನಿ.
ನಾನು ಸ್ವಲ್ಪ ನನಗೋಸ್ಕರ ಉಪ್ಪಿಟ್ಟು ಮಾಡಿದ್ದೀನಿ. ಇದು ಅವಲಕ್ಕಿ ಉಪ್ಪಿಟ್ಟು, ಪೇಪರ್ ಅವಲಕ್ಕಿ ಉಪ್ಪಿಟ್ಟು. ಸ್ವಲ್ಪ ತಣ್ಣಗಾಗಲಿ ಅಂತ ಹಂಗೆ ಬಿಟ್ಟಿದ್ದೆ, ಮಿಕ್ಸ್ ಮಾಡಿರಲಿಲ್ಲ. ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಮಕ್ಕಳಿಗೆ ರಾಗಿ ಸೇರಿ ತಿನ್ನಿಸಿ ನಾನು ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಇವರಿಬ್ಬರು ರಾಗಿ ಸೇರಿ ತಿಂದು ಆಟಾಡ್ತಾ ಇದ್ದಾರೆ. ಅಪ್ಪಗಂತೂ ಅಕ್ಕ ಇದ್ದರೆ ಸಾಕು ಆಟಾಡೋದಕ್ಕೆ, ತುಂಬ ಇಷ್ಟಪಡ್ತಾನೆ ಅಕ್ಕನ. ಅವಳು ಅಷ್ಟೇ ತುಂಬ ಇಷ್ಟಪಡ್ತಾಳೆ ವಿಭುನ. ಅಪ್ಪಗೆ ಈ ಥರ ಮಾಡೋದಂದರೆ ತುಂಬ ಇಷ್ಟ. ಈ ಥರ ತುಂಬ ಇಷ್ಟಪಟ್ಟು ಆಟಾಡ್ತಾನೆ. ಅಪ್ಪು ಏನದು? ಚಿಕ್ಕ ಬುಕ್ಕು, ಚಿಕ್ಕ ಬುಕ್ಕು. ನಮ್ಮನೆ 2 ಸಣ್ಣ ಅಂಬಕ್ಕಗಳು. ಅಪ್ಪು ಯಾರಿದು? ಸಣ್ಣ ಅಂಬಕ್ಕ. ಅಂಬ ಮುಂದೆ ನೋಡ್ಕೊ ಬನ್ನಿ. ಓ ಮೆಲ್ಲ ಅಪ್ಪು. ಕಾಂಪಿಟೇಷನ್ ಯಾರು ಫಸ್ಟ್ ಹೋಗ್ತಾರೆ. ಅಮ್ಮ ಅಮ್ಮ ಹೇಳ್ತಾರೆ. ಲೈಟ್ ಬಂತು. ಅಂಬಾ ಸಣ್ಣಂಬಕ್ಕ ತಿಂತೀರಾ? ಅವಲಕ್ಕಿ ಉಪ್ಪಿಟ್ಟು ತಿಂತೀರಾ? ಅಂಬಾ ತಿಂತೀರಾ? ಸಕ್ಕರೆ ಹಾಕಿಲ್ಲ ಮಗಳು. ಬರೀ ಅವಲಕ್ಕಿ ತಿನ್ನೋಕ್ಕಾಗಲ್ಲ, ಬರೀ ಅವಲಕ್ಕಿ. ಅದಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡಿರೋದು. ಅಪ್ಪು ನಿಂಗೆ ಬೇಕಾ? ಉಪ್ಪಿಟ್ಟು ಮಾಡಿರೋದು ಚಿನ್ನಿ, ಸ್ವಲ್ಪ ತಿನ್ನಿ, ಸ್ವಲ್ಪ. ಉಪ್ಪಿಟ್ಟು ಹಾಕಿರೋದಲ್ಲ, ಉಪ್ಪಿಟ್ಟು ಮಾಡಿರೋದು. ಅವಲಕ್ಕಿಲಿ ಉಪ್ಪಿಟ್ಟು ಮಾಡಿರೋದು. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವೆಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇರ್ತೀವಿ ಡೈಲಿ ಅಂತ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ಪ್ರೋತ್ಸಾಹಿಸಿ, ಖುಷಿಯಾಗಿರಿ.